ಸರ್, ಈಗಾಗಲೇ ಸ್ಪೀಕರ್ ಆಗಿದ್ರಿ. ಈ ಬಾರಿ ನಿಮಗೆ ಯಾವ ಸಚಿವ ಸ್ಥಾನ ಸಿಗುತ್ತೆ ಅಂತ ಆಕಾಂಕ್ಷಿ ಆಗಿದ್ದೀರಾ ಸರ್? ನಾನು ಈಗಲೂ ಕೂಡ ಸ್ಪೀಕರ್ ನಾನು ಈಗಲೂ ಕೂಡ ಸ್ಪೀಕರ್ ಆಗಿದ್ದೇನೆ. ಇನ್ನೂ ಕೂಡ ಆದೇಶ ಬರಲಿಲ್ಲ. ಮಾಧ್ಯಮ ಮುಖಾಂತರ ನಮಗೆ ತಿಳಿದು ಬಂದಿದೆ. ಅದಕ್ಕಾಗಿ ನನಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಬರಲಿಲ್ಲ. ಬಂದ ತಕ್ಷಣ ನಮ್ಗೆಲ್ಲ ತಿಳಿಸ್ತೇನೆ. ಒಂದು ಪಕ್ಷ ಮಾಹಿತಿ ಬಂದಿದೆ, ಇಂಥದೇ ಖಾತೆ ಬೇಕಂತ. ಯಾಕಂದ್ರೆ ಡಿಸಿಎಂ ಕೊಡ್ತಾರಂತ ಇತ್ತು ಸರ್. ಈಗ ಡಿಸಿಎಂ ಹುದ್ದೆ ಬೇಡ ಅಂತ ಚರ್ಚೆ ಆಗ್ತಾ ಇದೆ. ನಮ್ಗೆ ಗೊತ್ತಿಲ್ಲ ನೋಡಿ, ನಾನು ಸ್ಪೀಕರ್ ಆಗಿದ್ದೇನೆ. ನನಗೆ ರಾಜ್ಯಕ್ಕೆ ಏನು ನಡೀತದೆ ವಿಷಯ ಗೊತ್ತಿರಲಿಲ್ಲ. ನಿಮ್ಮ ಮುಖಾಂತರ ಕೆಲವು ವಿಷಯ ತಿಳಿತದೆ. ಅದ ತಕ್ಷಣ ನಮ್ಗೆ ಇಚ್ಛೆ. ನಮ್ಗೆ ನೋಡಿ, ಇವತ್ತು ಪಕ್ಷ ಮತ್ತು ನಾಯಕರು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಬೇಕು. ನಮ್ಗೆಲ್ಲರಿಗಿಂತ ಪಕ್ಷ ಮುಖ್ಯ. ಪ್ರತಿಯೊಂದು ಖಾತೆಯೂ ಕೂಡ ಮಹತ್ವದ ಖಾತೆ. ಪ್ರತಿಯೊಂದು ಖಾತೆಯಲ್ಲಿ ಕೂಡ ಜನಸಾಮಾನ್ಯರಿಗೆ ರಾಜ್ಯಕ್ಕೆ ಬೇಕಾದ ಕೆಲಸ ಮಾಡಿದ ಅವಕಾಶಗಳು ಇವತ್ತು ಇರ್ತದೆ. ಎಲ್ಲ ಕೂಡ ಸಂವಿಧಾನಕ್ಕೆ ಒಳಪಟ್ಟು ಇವತ್ತು ಪಕ್ಷದ ತತ್ವ ಸಿದ್ಧಾಂತ ಒಳಪಟ್ಟು ಅದು ಕೆಲಸ ಮಾಡುವಂಥ ವಿಚಾರ ಇವತ್ತು ಇರುವಂಥದ್ದು. ಅದಾದ ಸಣ್ಣ ಖಾತೆ, ದೊಡ್ಡ ಖಾತೆ, ಮೇಲ್ಖಾತೆ ಅಂತ ಯಾವುದೇ ವಿಚಾರ ಕೂಡ ಇವತ್ತು ಇಲ್ಲ. ಎಲ್ಲ ಕೂಡ ಮಹತ್ವ ಇದೆ. ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ಹೌದು, ಅಂತ ಸೂಚನೆ ಬಂದು ನಾನು ಕೊಡ್ತೇನೆ. ನಾನು ಆಲ್ರೆಡಿ ಅವರಿಗೆ ಕೈಯಲ್ಲಿ ಕೊಟ್ಟಿದ್ದೇನೆ. ಆದೇಶ ಬಂದ ತಕ್ಷಣ ಸ್ವೀಕಾರ ಮಾಡಿ ಅಂತ ಹೇಳಿದ್ದೇನೆ. ಮತ್ತೆ ನಾನು ಒಂದು ಗಡ ಅವರೊಂದು ಗಡ ಆದ್ರೆ ಅದಕ್ಕೆ ನಾನು ಆಲ್ರೆಡಿ ಅವರ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೇನೆ. ಆದೇಶ ಏನಾದ್ರು ಬಂದ್ರೆ ನೀವು ಅದನ್ನು ಸ್ವೀಕರಿಸಿ, ಬರದಿದ್ದಲ್ಲಿ ನನಗೆ ರಿಟರ್ನ್ ಕೊಡಿ ಅಂತ ಹೇಳಿ. ಅದಕ್ಕಾಗಿ ಮತ್ತೆ ಒಂದು ಪಕ್ಷ ಯಾವುದೇ ಕೂಡ ಒಪ್ತೇವೆ. ನಾನೊಂದು ಗವರ್ನರ್ ಕೂಡ ಭೇಟಿ ಆಗಲಿ ಹೋಗಿದ್ದೆ. ಥ್ಯಾಂಕ್ ಯು.